ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆ ಆರೋಗ್ಯಕರವಾದ ರೊಟ್ಟಿ ತೊಗೊಂಡು ಬಂದಿದ್ದೀನಿ. ತುಂಬ ಸಾಫ್ಟಾಗಿ ತುಂಬ ತೆಳ್ಳಗೆ ಇರುತ್ತೆ. ಯಾರು ಬೇಕಾದರೂ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿ. ಆಮೇಲೆ ಎಲ್ಲೂ ಕೂಡ ನಾವು ಎಣ್ಣೆ ಬಳಸಲ್ಲ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಎಣ್ಣೆ ಜಾಸ್ತಿ ಬಳಸಬಾರ್ದು. ನಾನು ಇದಕ್ಕೆ ಟೊಮೊಟೊ ಗೊಜ್ಜು ಮಾಡ್ಕೊಂಡಿದ್ದೀನಿ. ನೀವು ಯಾವ್ದಾರ ತರಕಾರಿ ಪಲ್ಯ ಮಾಡ್ಕೋಬೋದು, ಚಟ್ನಿ ಮಾಡ್ಕೋಬೋದು, ನಿಮ್ಮ ಚಾಯ್ಸು. ಇಲ್ಲ ತುಪ್ಪ ಬೆಣ್ಣೆ ಇದ್ದರೆ ಹಾಗೆ ಕೂಡ ತಿನ್ಬೋದು. ನಾನು ಇದಕ್ಕೆ 1 ಕಪ್ಪು ಅಕ್ಕಿ ಹಸಿಟ್ಟು ತೊಗೋತಾ ಇದ್ದೀನಿ. ಅಕ್ಕಿ ಹಸಿಟ್ಟನ್ನ ಜರಡಿ ಮಾಡ್ಕೊತೀನಿ. ಆಮೇಲೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ. ನನ್ನ ಚಾನಲ್ಗೆ ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಫಸ್ಟಾಗಿ ಬರುತ್ತೆ. ಆಮೇಲೆ 1 ಕಪ್ಪು ನಾನು ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ, ಅದು ಜಲ್ಡಿ ಮಾಡಿದ್ದೆ. ಆಮೇಲೆ 1 ಕಪ್ಪು ರವೆ ತೊಗೋತಾ ಇದ್ದೀನಿ. ಆಮೇಲೆ ಇದನ್ನು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಆಮೇಲೆ ನಾನು 2 ಬೀಟ್ರೂಟು ತುರ್ಕೊಂಡಿದ್ದೆ. ಇದು ಬೀಟ್ರೂಟ್ ರೊಟ್ಟಿ ಆಗಿರೋದ್ರಿಂದ ಬೀಟ್ರೂಟ್ನ ತುರ್ಕೊಂಡಿದ್ದೆ. ಒಂದೇ ಒಂದು ಕ್ಯಾರೆಟ್ ಇತ್ತು, ಸುಮ್ಮನೆ ಯಾಕೆ ಅದನ್ನು ವೇಸ್ಟ್ ಮಾಡೋದು ಅಂತ ಅದನ್ನೂ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು 4 ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. 4 ಹಸಿಮೆಣಸಿನ್ಕಾಯಿ. ಖಾರ ಜಾಸ್ತಿ ತಿನ್ನೋರು ಇನ್ನೊಂದು 2 ಎಕ್ಸ್ಟ್ರಾ ಹಾಕೋಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಏನು ಈರುಳ್ಳಿ ಹಾಕಿರ್ತೀವಲ್ಲ ಅವೆಲ್ಲ ಬಿಡಿ ಬಿಡಿ ಆಗಂಗೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಆಮೇಲೆ ಇದನ್ನು ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಆಮೇಲೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ ರೊಟ್ಟಿ, ಆರೋಗ್ಯಕ್ಕೂ ಒಳ್ಳೆಯದು. ಮಕ್ಕಳಿಗೆ ಕಲರ್ಫುಲ್ಲಾಗಿದೆ ತಿನ್ನೋಕ್ಕೂ ತುಂಬ ಇಷ್ಟಪಡ್ತಾರೆ. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿ ಕಲಿಸ್ಕೊಳ್ಳೋಣ. ತುಂಬ ತೆಳುವಾಗಿ ಕಲಿಸ್ಕೊಳ್ಳೋದು ಬೇಡ, ಯಾಕೆಂದ್ರೆ ನಾವು ತೊಟ್ಟುವಾಗ ನೀರು ಹಾಕ್ಕೊಂಡು ತೊಟ್ಟಿ ಎಕ್ಸ್ಟ್ರಾ ಮೇಲಿಂದ ಏನಿರುತ್ತೋ ಅದನ್ನು ತೊಗೊಂಡಾಗ ಅದು ನೀರಾಗಿರುತ್ತಲ್ಲ. ಅದರಿಂದ ನಾವು ಗಟ್ಟಿಯಾಗಿ ಕಲಿಸ್ಕೊಂಡು ಒಂದು 10 ನಿಮಿಷನ ಮುಚ್ಚಿ ಬಿಟ್ಬಿಡೋಣ. ಏಕೆಂದರೆ ರವೆ ಎಲ್ಲ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಅದು ನೆನ್ಕೋಬೇಕು. ನೀವು ಬೇಕಾದ್ರೆ ಇದನ್ನು ಬರೀ ರವೆಯಲ್ಲಿ ಮಾಡ್ಕೋಬೋದು, ಅಕ್ಕಿಯಲ್ಲೂ ಮಾಡ್ಕೋಬೋದು, ನಿಮ್ಮ ಚಾಯ್ಸ್. ಇದರಲ್ಲಿ ನೀವು ಯಾವ ಸ್ವೀಟ್ ಬೇಕಾದ್ರೂ ಹಾಕೊಂಡು ಮಾಡ್ಕೋಬೋದು. ಸೊ ಒಂದು 1/4 ಗಂಟೆ ಬಿಟ್ಟಿದ್ದೆ ನಾನು. ತುಂಬ ಸಾಫ್ಟಾಗಿ ರವೆ ಎಲ್ಲ ನೆಂದಿದೆ. ಆಮೇಲೆ ತವಾನ ಬಿಸಿ ಮಾಡಿಕೊಂಡು ಅದನ್ನು ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ತೊಟ್ಕೊಳ್ಳಿ. ಯಾಕೆಂದರೆ ಬಿಸಿ ಕಾವು ಹೊಡಿತಾ ಇದ್ರೆ ತೊಟ್ಟೋದಕ್ಕೆ ತೊಟ್ಟೋದಕ್ಕಾಗಲ್ಲ. ನಾವು ಎಷ್ಟು ತೊಟ್ಟೋದಕ್ಕೆ ತೊಗೋಬೇಕೋ ಅಷ್ಟಿಟ್ಟನ್ನ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡ್ಬಿಟ್ಟು ಕೈನ ತ್ಯಾವ ಮಾಡಿ ಕಲಿಸ್ಕೊಳ್ಳೋಣ. ತೆಳ್ಳಗೆ ತೊಟ್ಕೊಂಡು ಮೇಲೆ ಎಕ್ಸ್ಟ್ರಾ ಏನು ಹಸಿಟ್ಟು ಬರುತ್ತೋ ಅದನ್ನೆಲ್ಲ ನೀಟಾಗಿ ಎತ್ಕೊಂಬಿಡೋಣ. ನಮಗೆ ತೆಳುಗೆ ಬೇಡ, ಮಂದ ಬೇಕು. ವಯಸ್ಸಾಗಿರೋರು ಇದ್ದಾರೆ, ಅವರು ಮಂದ ಇದ್ದರೆ ಅದು ತೆಳುವಾಗಿದ್ದರೆ ತಿನ್ನಲ್ಲ ಅಂದ್ಬಿಟ್ಟು ಅನ್ನೋರು ಯಾರು ಇದ್ದರೆ ಅವರು ಸ್ವಲ್ಪ ದಪ್ಪಕ್ಕೆ ತೊಟ್ಕೊಳ್ಳಿ. ಇಲ್ಲ ಅಂದರೆ ನಮಗೆ ತೆಳ್ಳಗಿದ್ರೆ ಚೆಂದ ಅಂದ್ಬಿಟ್ಟು ನಾವು ತೆಳ್ಳಗೆ ತೊಟ್ಕೋತೀವಿ. ಸೊ ನಾನು ಎಣ್ಣೆ ಏನೂ ಹಚ್ಚಲ್ಲ, ಮೇಲೆ ಸುಮ್ಮನೆ ಹಾಗೆ ಬೆಣ್ಣೆನ ಸವರ್ಕೋತಾ ಇದ್ದೀನಿ. ಇದು ಫ್ರಿಜ್ಜಲ್ಲಿ ಇರೋದ್ರಿಂದ ಗಟ್ಟಿ ಇರುತ್ತೆ ಬೆಣ್ಣೆ, ಅದ್ರ ಮೇಲೆ ಸೌರಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಬೆಣ್ಣೆ ಇಲ್ಲ ಅಂದರೆ ನೀವು ಹಾಗೆ ಕೂಡ ಮಾಡ್ಕೋಬೋದು. ಏನು ಬೆಣ್ಣೆ ಎಣ್ಣೆ ಯಾವುದ್ರ ಅಗತ್ಯನೂ ಇರಲ್ಲ. ಸೊ ಈಗ ಬೆಂದಿದೆ. ನಿಧಾನಕ್ಕೆ ಎಲ್ಲ ಸೈಡ್ನೆಲ್ಲ ಬಿಡಿಸ್ಕೊಂಡು, ನಾನ್ ಸ್ಟಿಕ್ ತವ ಆಗಿರೋದ್ರಿಂದ ಏನು ಕಚ್ಕೊಳ್ಳೋದಿಲ್ಲ, ತಿರುವಾಕಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಸತಿ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬೀಟ್ರೂಟು, ಕ್ಯಾರೆಟು ಇವೆಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ತಿನ್ನೋದ್ರಿಂದ ಬೆಳೆಯೋ ಮಕ್ಕಳಿಗೂ ತುಂಬ ಒಳ್ಳೆಯದು. ಸೊ ಸಾಫ್ಟಾಗಿ ಬೇಕು ಅಂದರೆ ಜಲ್ದಿ ಎತ್ಕೊಳ್ಳಿ. ನಮ್ಮನೆ ಸ್ವಲ್ಪ ಖಡಕಾಗಿ ತಿಂತಾರೆ, ಅದರಿಂದ ಸ್ವಲ್ಪ ಜಾಸ್ತಿ ಬೇಯಿಸ್ಕೊತೀನಿ ನಾನು. ಸೊ ಮತ್ತೆ ಒಂದು ಹಂಗೆ ತೊಟ್ಕೊತಾ ಇದ್ದೀನಿ ನೋಡಿ. ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ತವ ಮೇಲೆ ಒಂದು ಸ್ವಲ್ಪ ನೀರು ಚಿಮುಕ್ಸ್ಬಿಟ್ಟು ತೊಟ್ಕೊಳ್ಳಿ. ಕಾವು ಕಮ್ಮಿ ಇರುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಕೈ ಸುಡ್ತಾ ಇರುತ್ತೆ, ನಾವು ನೀಟಾಗಿ ತೊಟ್ಕೊಳಕ್ಕಾಗೋದಿಲ್ಲ. ನೋಡಿ, ನಾನು ಗ್ಯಾಸ್ ಸ್ಟವ್ನು ಆಫ್ ಮಾಡಿಲ್ಲ, ಹಾಗೆ ತೊಟ್ಕೊಳ್ತಾ ಇರೋದ್ರಿಂದ ನೀಟಾಗಿ ತೊಟ್ಕೊಳಕ್ಕೆ ಬರ್ತಾ ಇಲ್ಲ. ಆ ಒಂದು ಕಾರಣಕ್ಕೆ ಹೇಳೋದು ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ತೊಟ್ಕೊಳ್ಳಿ ಅಂತ. ತೆಳ್ಳಗೆ ತೊಟ್ಟಕ್ಕೂ ಆಗಲಿಲ್ಲ ನಾನು ಆ್ಯಕ್ಚುಲಿ ಈ ರೊಟ್ಟಿನ, ಯಾಕೆಂದರೆ ತುಂಬ ಕಾವಾಗ್ತಿತ್ತು. ಆಮೇಲೆ ಜಲ್ದಿ ಬೆಂದ್ಬಿಡ್ತು ಕೂಡ, ಅದರಿಂದ ನಾನು ಜಲ್ದಿ ಅದು ಎಕ್ಸ್ಟ್ರಾ ತೊಗೊಳಕ್ಕೂ ಆಗಿಲ್ಲ. ಸ್ವಲ್ಪ ದಪ್ಪ ಬಂತು ರೊಟ್ಟಿ ಇದು. ಸೊ ನೀವು ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ತೊಟ್ಕೊಳ್ಳೋದ್ರಿಂದ ಕೈಗೆ ಕಾವು ಹೊಡೆಯಲ್ಲ, ಆರಾಮಾಗಿ ತೊಟ್ಕೋಬೋದು. ಆಗಾಗ ಕೈನ ನೀರಿಗೆ ಹೆಚ್ಕೊಂಡು ತೊಟ್ಕೋತಾ ಇರಿ. ಸೊ ಫ್ರಿಜ್ಜಲ್ಲಿ ಇಟ್ಟಿರೋ ಬೆಣ್ಣೆಯಿಂದ ಒಂದು ಯೂಸ್ ಏನಪ್ಪ ಅಂದರೆ ನೀಟಾಗಿ ಎಲ್ಲ ಕಡೆನೂ ನಮ್ಮ ಕೈಯಿಂದ ಕವರ್ ಮಾಡ್ಬೋದು ಬೆಣ್ಣೆನ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ.
ತರಕಾರಿ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ಸಾಫ್ಟಾಗೂ ಇರುತ್ತೆ. ನೋಡಿ, 2 ರೊಟ್ಟಿ ಅಂತೂ ಸಾಕಾದಾಗ ಬಂತು, ಎತ್ಕೊಳ್ಳೋಕೆ ಜಲ್ದಿ ಬಂತು, ಚೆನ್ನಾಗಿ ಬೆಂದಿದೆ ಕೂಡ. ಸೊ ಇದನ್ನು ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು, ಇಲ್ಲ ಒಂದು ಲೋಟ ಟೀ ಇದ್ರೆ ಸಾಕು. 2 ರೊಟ್ಟಿ ತಿಂದ್ಬಿಡ್ತೀನಿ ನಾನಂತೂ, ಟೀ ಇದ್ರೆ ಸಾಕು. ಇಲ್ಲ ಬೆಣ್ಣೆನೋ ಇಲ್ಲ ತುಪ್ಪ ಇದ್ರೂ ಕೂಡ ಆರಾಮಾಗಿ ತಿನ್ಬೋದು. ರುಚಿಕರವಾದ ಆರೋಗ್ಯಕರವಾದ ಬೀಟ್ರೂಟ್ ರೊಟ್ಟಿ ರೆಡಿಯಾಗಿದೆ. ಇದೇ ಥರ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನ ಮರಿಬೇಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಕಮೆಂಟ್ಸ್ಗಾಗಿ ಕಾಯ್ತಾ ಇರ್ತೀನಿ. ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.